ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ನಿಮಗೆ ದೇವರು ಭೂಮಿ ಮೇಲೆ ನೆಲೆಸಿದ್ದಾನೆ ಎಂಬುವ ನಿಜ ಸತ್ಯ ಗೊತ್ತಾಗುತ್ತೆ. ಒಂದು ಹಸು ಇಡೀ ಕುಟುಂಬವನ್ನು ಬದುಕಿಸಿ ಜೀವನ ಬದಲಾಯಿಸುತ್ತೆ ಅಂದರೆ ಎಂಥವರನ್ನಾದರೂ ಆಶ್ಚರ್ಯಪಡಿಸುತ್ತೆ. ಸ್ನೇಹಿತರೆ, ಭಾರತ ದೇಶದ ಗುಜರಾತ್ ರಾಜ್ಯದ ಸೀತಾಪುರ್ ಹಳ್ಳಿಯಲ್ಲಿ ನೆಲೆಸಿರುವ ಒಂದು ಕುಟುಂಬ. ಈ ಕುಟುಂಬದ ಮುಖ್ಯಸ್ಥ ಜಲರಾಮ್ ಬಾಪು. 2016ರ ತನಕ ಎಲ್ಲವೂ ಈ ಕುಟುಂಬದಲ್ಲಿ ಚೆನ್ನಾಗೇ ಇರುತ್ತೆ. ಜಲರಾಮ್ ಬಾಪು ಅವರ ಕೆಲಸ ವ್ಯವಸಾಯ. ರಾಗಿ, ಜೋಳ, ಭತ್ತ ಬೆಳೆದು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಖುಷಿಯಾಗಿ ಜೀವನ ಮುಂದೆ ಸಾಗಿಸುತ್ತಾ ಇರುತ್ತಾರೆ. ಜಲರಾಮ್ ಬಾಪು ಅವರಿಗೆ ಒಬ್ಬಳು ಹೆಂಡತಿ, ಕಾಲೇಜ್ಗೆ ಹೋಗುವ 2 ಗಂಡು ಮಕ್ಕಳಿದ್ದಾರೆ. 2016ರಲ್ಲಿ ಸ್ನೇಹಿತ ತೋರಿಸಿದ ಅತಿಯಾದ ಬಡ್ಡಿ ಆಸೆಗೆ ಜಲರಾಮ್ ಅವರು ತಾವು ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲವೂ ಕಳೆದುಕೊಂಡು ಬಿಡುತ್ತಾರೆ. ನಾನು ನಿನಗೆ ಪ್ರತಿ ತಿಂಗಳು 20% ಬಡ್ಡಿ ಕೊಡುತ್ತೇನೆ, ನೀನು ದುಡಿಯುವುದೇ ಬೇಡ, ಬಡ್ಡಿ ದುಡ್ಡಲ್ಲಿ ರಾಯಲ್ ಆಗಿ ಜೀವನ ಮಾಡಬಹುದು ಎಂದು ಆಸೆ ತೋರಿಸಿ ಜಲರಾಮ್ ಅವರು ಕಷ್ಟಪಟ್ಟು ದುಡಿದು ಕೂಡಿಟ್ಟಿದ್ದ 40 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಮೋಸ ಮಾಡಿ ದುಬೈಗೆ ಹಾರಿ ಹೋಗುತ್ತಾನೆ. ಇದೇ ರೀತಿ 20 ಜನಕ್ಕೆ ಮೋಸ ಮಾಡಿದ್ದಾನೆ ಎಂಬುದು ನಂತರ ತಿಳಿದು ಬರುತ್ತೆ. ಸಂತೋಷದಿಂದ ಜೀವಿಸುತ್ತಿದ್ದ ಜಲರಾಮ್ ಕುಟುಂಬ ಬೀದಿಗೆ ಬರುತ್ತೆ. ಮನೆಯಲ್ಲಿ 1 ರೂಪಾಯಿ ಕೂಡ ಇಲ್ಲ. ಒಡವೆಗಳನ್ನು ಮಾರಿ ಬಂದ ಹಣದಿಂದ ಮಕ್ಕಳ ಕಾಲೇಜ್ ಫೀಸನ್ನು ಕಟ್ಟುತ್ತಾರೆ. ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡು ಇಲ್ಲ. ಜಲರಾಮ್, ನಾನು ಕಷ್ಟಪಟ್ಟು ದುಡಿದ ದುಡ್ಡೆಲ್ಲ ಹೋಯ್ತು ಎಂದು ಅತಿಯಾಗಿ ಕೊರಗಲು ಶುರು ಮಾಡುತ್ತಾರೆ. ಆರೋಗ್ಯ ಪ್ರತಿದಿನ ಹದಗೆಡುತ್ತೆ. ಆರೋಗ್ಯ ಸರಿಯಿಲ್ಲದ ಕಾರಣ ವ್ಯವಸಾಯ ಕೆಲಸ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಇರುವಾಗ ಮತ್ತೊಂದು ದೊಡ್ಡ ಆಘಾತ ಎದುರಾಗಿ ಬಿಡುತ್ತೆ. ಜಲರಾಮ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಬ್ರೈನ್ ಸ್ಟ್ರೋಕ್ ಅಂದರೆ ಮೆದುಳಿನ ಭಾಗಕ್ಕೆ ರಕ್ತ ಪೂರೈಸುವ ರಕ್ತನಾಳಗಳು ಬ್ಲಾಕ್ ಆಗುತ್ತೆ. ಇದಕ್ಕೆ ಬ್ರೈನ್ ಸ್ಟ್ರೋಕ್ ಎಂದು ಹೇಳುತ್ತಾರೆ. ತಕ್ಷಣ ಆಪರೇಷನ್ ಆಗಬೇಕು, 10 ಲಕ್ಷ ರೂಪಾಯಿ ಬೇಕಾಗುತ್ತೆ, ಇಲ್ಲಾಂದರೆ ಜಲರಾಮ್ ಅವರು ಸಾಯುತ್ತಾರೆ ಎಂದು ಡಾಕ್ಟರ್ ಹೇಳುತ್ತಾರೆ. ಆಪರೇಷನ್ಗೋಸ್ಕರ ಮನೆ, ಹೊಲ ಎಲ್ಲವನ್ನು ಮಾರಿ ದುಡ್ಡನ್ನು ಜೋಡಿಸಿ ಆಪರೇಷನ್ ಮಾಡಿಸುತ್ತಾರೆ. ಜಲರಾಮ್ ಅವರು ಬದುಕುತ್ತಾರೆ. ಆದರೆ ಆಪರೇಷನ್ ಸಲುವಾಗಿ ಇದ್ದ ಆಸ್ತಿ ಕೂಡ ಹೊರಟು ಹೋಗುತ್ತೆ. ಸ್ವಂತ ಮನೆಯನ್ನು ಕಳೆದುಕೊಂಡ ಜಲರಾಮ್ ಪುಟ್ಟದಾದ ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗುತ್ತಾರೆ. ಜಲರಾಮ್ ಅವರಿಗೆ ದೇವರ ಮೇಲೆ ಸ್ವಲ್ಪನೂ ನಂಬಿಕೆ ಇರೋದಿಲ್ಲ. ಸಣ್ಣ ವಯಸ್ಸಿನಿಂದಲೇ ದೇವರನ್ನು ವಿರೋಧಿಸುತ್ತಾ ಬರುತ್ತಾ ಇದ್ದರು. ಆದರೆ ಈಗ ಬೇರೆ ದಾರಿ ಇಲ್ಲದೆ ಗುಜರಾತ್ನ ಪ್ರಸಿದ್ಧ ವರಾಹಿ ಮಾತಾ ಟೆಂಪಲ್ಗೆ ಹೋಗಿ ಕಷ್ಟಗಳನ್ನು ಪರಿಹರಿಸು ಎಂದು ಬೇಡಿಕೊಂಡು ದೇವಸ್ಥಾನದಲ್ಲಿ ಸುಮಾರು 7 ದಿನಗಳ ಕಾಲ ಸೇವೆ ಮಾಡಿ ಮತ್ತೆ ಮನೆಗೆ ವಾಪಸ್ ಬರುತ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬಂದು 1 ವಾರ ಆದ ಬಳಿಕ ಇದ್ದಕ್ಕಿದ್ದ ಹಾಗೆ ರಾತ್ರಿ ಸುಮಾರು 11 ಗಂಟೆ ಸಮಯಕ್ಕೆ ಒಂದು ಹಸು ನೇರವಾಗಿ ಮನೆಗೆ ನುಗ್ಗುತ್ತೆ. ಮನೆಯಿಂದ ಹೊರಗಡೆ ಹೋಗುವಂತ ಎಷ್ಟು ದಬ್ಬಿದ್ರೂ ಹಸು ಮನೆಯಿಂದ ಹೊರಗಡೆ ಹೋಗಲ್ಲ. ನಮಗೆ ತಿನ್ನೋದಕ್ಕೆ ಒಂದು ತುತ್ತು ಅನ್ನ ಕೂಡ ಇಲ್ಲ. ಹೀಗಿರುವಾಗ ಹಸುವಿಗೆ ಮೇಯೋದಕ್ಕೆ ಎಲ್ಲಿಂದ ತರೋದು ಎಂಬುವ ದೊಡ್ಡ ಚಿಂತೆ ಕಾಡುತ್ತೆ. ಜಲರಾಮ್ ಅವರಿಗೆ ಹಸುವನ್ನು ನೋಡಿ ಒಂದು ಉಪಾಯ ಹೊಳೆಯುತ್ತೆ. ಮನೆ ಬಾಗಿಲಿಗೆ ಹಸು ಬಂದಿದೆ, ಹಾಲು ಕರೆದು ಮಾರಾಟ ಮಾಡಿ ಸಂಪಾದನೆ ಮಾಡೋಣ ಅಂತ ಯೋಚನೆ ಮಾಡಿ ಹಾಲು ವ್ಯಾಪಾರ ಶುರು ಮಾಡುತ್ತಾರೆ. ಕೇವಲ 30 ದಿನದಲ್ಲಿ ಜಲರಾಮ್ ಅವರ ಹಾಲು ವ್ಯಾಪಾರಕ್ಕೆ ಸಖತ್ ಡಿಮ್ಯಾಂಡ್ ಬರುತ್ತೆ. ಕಾರಣ, ಜಲರಾಮ್ ಅವರು ಹಾಲಿಗೆ ಸ್ವಲ್ಪನೂ ನೀರು ಬೆರೆಸದೆ ಮಾರಾಟ ಮಾಡೋದು ಜನಗಳನ್ನು ಸೆಳೆಯುತ್ತೆ. ಕೇವಲ 2 ತಿಂಗಳ ಅವಧಿಯಲ್ಲಿ 5 ಹಸುವಿನ ಮಾಲೀಕನಾಗುತ್ತಾರೆ. ಜಲರಾಮ್ ಅವರು ಮತ್ತೆ ಹಿಂದು ತಿರುಗಿ ನೋಡೋದೇ ಇಲ್ಲ. ಬೆಳೆಯುತ್ತಾರೆ, ಎಷ್ಟು ದೊಡ್ಡದಾಗಿ ಬೆಳೆಯುತ್ತಾರೆ ಅಂದರೆ ಈಗ ಇವರ ಬಳಿ ಬರೋಬ್ಬರಿ 600ಕ್ಕೂ ಹೆಚ್ಚು ಹಸುಗಳು ಇವೆ. ಪೂರ್ತಿ ಹಳ್ಳಿಗೆ ಸಾಹುಕಾರ ವ್ಯಕ್ತಿಯಾಗಿದ್ದಾರೆ. ಗುಜರಾತ್ ರಾಜ್ಯದಲ್ಲಿರುವ ದೊಡ್ಡ ಹಾಲಿನ ಕಂಪನಿಗಳಾದ ಬನಾಸ್ ಡೈರಿ, ಸಾಗರ್ ಡೈರಿ ಮತ್ತು ಅಮೂಲ್ ಕಂಪನಿಗಳಿಗೂ ಕೂಡ ಜಲರಾಮ್ ಅವರ ಹಸು ಸಾಕಾಣಿಕೆ ಕೇಂದ್ರದಿಂದಲೇ ಹಾಲು ಪೂರೈಕೆ ಆಗುತ್ತೆ. 7 ವರ್ಷದ ಹಿಂದೆ ಕೈಯಲ್ಲಿ 1 ರೂಪಾಯಿ ಕೂಡ ಇರಲಿಲ್ಲ. ಆದರೆ ಒಂದು ಹಸು ಜಲರಾಮ್ ಅವರನ್ನು ಈಗ ಕೋಟ್ಯಾಧಿಪತಿಯನ್ನಾಗಿ ಮಾಡಿದೆ. 100 ಜನ ಕೆಲಸಗಾರರಿದ್ದರೂ ಪ್ರತಿದಿನ ಜಲರಾಮ್ ಅವರು ಕೂಡ ಹಾಲು ಕರೆಯುತ್ತಾರೆ. ಜಲರಾಮ್ ಅವರು ಪ್ರತಿ ಶನಿವಾರ ಭಾನುವಾರ ವಾರ್ಷಿ ಮಾತಾ ಟೆಂಪಲ್ಗೆ ಹೋಗಿ ಬರುವ ಭಕ್ತರೆಲ್ಲರಿಗೂ ಉಚಿತವಾಗಿ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಗುಜರಾತ್ ರಾಜ್ಯದಲ್ಲಿರುವ ಬಡ ರೈತರಿಗೆ ಉಚಿತವಾಗಿ ಫೈನಾನ್ಸ್ ಮಾಡಿ ಅವರನ್ನು ಜೀವನದಲ್ಲಿ ಮೇಲೆ ಬರುವ ಹಾಗೆ ಸಹಾಯ ಮಾಡುತ್ತಾ ಇದ್ದಾರೆ. ಜಲರಾಮ್ ಅವರಿಗೆ ದುಡ್ಡಿನ ಸಹಾಯ ಕೇಳಿಕೊಂಡು ಬರುವ ವ್ಯಕ್ತಿಗಳಿಗೆ ಬಡ್ಡಿ ಇಲ್ಲದೆ ದುಡ್ಡನ್ನು ಸಾಲದ ರೂಪದಲ್ಲಿ ಕೊಡುತ್ತಾರೆ. ಸಾಲ ಇಸ್ಕೊಂಡವರು ಯಾವಾಗ ಬೇಕಾದರೂ ತೀರಿಸಬಹುದು. ದೇವರು ನನಗೆ ದಾರಿ ತೋರಿಸಿ ಜೀವನವನ್ನು ರೂಪಿಸಿದ್ದಾರೆ. ಇದೇ ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿರುವವರ ಸಾಕಷ್ಟು ಕುಟುಂಬಗಳಿಗೆ ನಾನು ಸಹಾಯ ಮಾಡುತ್ತಾ ಇದ್ದೇನೆ. ಎಲ್ಲವೂ ದೇವರು ಕೊಟ್ಟ ಭಿಕ್ಷೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಒಂದು ಹಸು ದೇವರ ರೂಪದಲ್ಲಿ ಜಲರಾಮ್ ಅವರ ಕುಟುಂಬವನ್ನು ಉದ್ಧಾರ ಮಾಡಿತು. ನಂತರ ಜಲರಾಮ್ ಅವರ ಕೈಯಿಂದ ಸಾವಿರಾರು ಕುಟುಂಬಗಳು ಈಗ ಖುಷಿಯಿಂದ ಜೀವನ ಸಾಗಿಸುತ್ತಾ ಇದ್ದಾರೆ. ದೇವರು ನಮ್ಮ ಜೊತೆನೇ ಇದ್ದಾರೆ, ನಮ್ಮನ್ನು ಕಾಪಾಡುತ್ತಿದ್ದಾರೆ ಎಂಬುದಕ್ಕೆ ಜಲರಾಮ್ ಅವರ ಜೀವನವೇ ಸಾಕ್ಷಿ. ಅಷ್ಟೇ ಅಲ್ಲದೆ ಇವರು ವಾರ್ಷಿ ದೇವಿ ಗೋಮಾತಾ ಎಂಬುವ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇವರ ಸಂಪೂರ್ಣ ಜೀವನದ ಕತೆ ಈ ಪುಸ್ತಕದಲ್ಲಿ ಇದೆ. ಬಡ ಕುಟುಂಬಗಳಿಗೆ ಸಹಾಯ ಆಗಲಿ ಅಂತ ಹಳ್ಳಿಯಲ್ಲಿ ಉಚಿತ ಆಸ್ಪತ್ರೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಪಟ್ಟಣ ಕೆಲಸ ಬಿಡಿ, ಹಳ್ಳಿಗೆ ಬಂದು ರೈತರಾಗಿ ಎಂಬುವ ಯೋಜನೆ ಕೂಡ ಆರಂಭ ಮಾಡಿದ್ದಾರೆ. ಈ ಯೋಜನೆಯಿಂದ ಯುವಕರಿಗೆ ಉಚಿತವಾಗಿ ಕೃಷಿ ಕೆಲಸ ಮಾಡೋದನ್ನು ಕೂಡ ಹೇಳಿಕೊಡುತ್ತಾರೆ.
ಸ್ನೇಹಿತರೆ, ಹಸುವಿನಿಂದ ತನ್ನ ಜೀವನವನ್ನು ರೂಪಿಸಿಕೊಂಡು ಬೇರೆಯವರ ಜೀವನವನ್ನು ರೂಪಿಸುತ್ತಿರುವ ಜಲರಾಮ್ ಅವರ ಅದ್ಭುತ ಜೀವನ ಚರಿತ್ರೆ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.